ಒಬ್ರು ಜ್ಯೋತಿಷಿ, ನಿಮ್ಗೆ ಗೊತ್ತಿರ್ಬೋದು ಅವರು. ಆ ಜ್ಯೋತಿಷಿಗಳು ನಮಗೊಂದು ಕಥೆ ಹೇಳಿದ್ರು. ಏನು ಅಂತಂದ್ರೆ ಈ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾಕೆ ಇದು ಸಕ್ಸಸ್ ಆಗಿಲ್ಲ ಅಂತಂದ್ರೆ ವಿಧಾನಸೌಧ ಸ್ಟಾಪ್ 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 ಅಂತ ಹೇಳ್ತೀವಿ, ಅದಕ್ಕೋಸ್ಕರ ನಿಲ್ಸೇ ಹೋಯ್ತು ನಿಲ್ಸಿ ಅಂತ ಈ ತರ ಆಗೋಯ್ತು ಅಂತ ಹೇಳ್ತಿರ್ಲಿಲ್ವಲ್ಲ. ತುಂಬಾ ಹೇಳಿದ್ರು ಅವರು, ಉದಾಹರಣೆ ಕೊಟ್ಟಿದ್ರು ನೋಡಿ. ಈಗ ಲಾಲ್ ಬಾಗ್ ಸ್ಟಾಪ್ ಅಂತೀವಿ, ವಿಧಾನಸೌಧ ಸ್ಟಾಪ್ ಅಂತೀವಿ, ಅದು ನಿಂತೋಯ್ತು, ಜೀವನದಲ್ಲಿ ಮುಂದುವರಿಯೋದಿಲ್ಲ ಅದು. ನಾವೊಂದ್ಸರಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಮುಂಚೆ ಓಡಾಡ್ತಿರುವಾಗ ಇದಕ್ಕೆ ಯಾರೋ ಕಂಡಕ್ಟರ್ ಕೂಗಿದ್ರು, ಯಾರೀ ಸುಜಾತ ಅಂದ್ರು. ನಾನಲ್ಲ ಅಂದ. ಕರೆಕ್ಟ್ ತಾನೆ? ನೀವ್ ಹೆಂಗ್ ಹೇಳ್ತೀರಾ? ಸ್ಟಾಪ್ ಬಂತು, ಯಾರು ಇಳಿಯೋರು ಸುಜಾತ ಅದು ಹೇಳ್ತೇವೆ. ಆಕಸ್ಮಿಕ ಒಂದೊಂದ್ಸತಿ ಯಾರು ಬಂದೇ ಬರ್ ಸುಜಾತ ನೋಡಿ ಇದ್ರಪ್ಪ, ಅವ್ರಿಗೆ ಹೇಳ್ದಂಗೆ ಆಗತ್ತೆ. ಯಾರು ಸುಜಾತ ಅದು ಕಾಮನ್. ಈಗ ಇನ್ನೊಂದು ಸರ್, ನಾವು ಹೇಳೋ ಅವಶ್ಯಕತೆ ಇಲ್ಲ, ಅನೌನ್ಸ್ ಮಾಡುತ್ತೆ ಸರ್ ಬಸ್ಸಲ್ಲಿ. ನಮ್ಮಲ್ಲಿ ಈಗ ಸಾಮಾನ್ಯ ಬಸ್ ಸಾರಿಗೆಗೆ ಹೋಲ್ವದಲ್ಲಿ ಹೆಂಗಿರುತ್ತಮ್ಮ ವ್ಯವಸ್ಥೆಗಳು? ಎಲ್ಲಾ ಸ್ಟಾಪ್ ಅನೌನ್ಸ್ ಮಾಡುತ್ತೆ ಸರ್. ಕೆಲವೊಂದು ಸ್ಟಾಪ್ ಅನೌನ್ಸ್ ಮಾಡ್ಲಿಲ್ಲ ಅಂದ್ರೂ ನಾವೇ ಕೂಗಿ ಹೇಳಿ ಇಳಿಸ್ತೀವಿ. ಎಷ್ಟು ಮಾತಾಡ್ಬೇಕಾಗತ್ತಮ್ಮ ನೀವು? ಮಾತಾಡ್ತಾನೆ ಇರ್ಬೇಕು ನಾವು. ಜನ ಹತ್ತಿ ಜನ ಹಿಡಿಯೋವರ್ಗುನು ಮಾತಾಡಿಸ್ತಾನೆ ಇರ್ಬೇಕು. ಅಪ್ಪ ಮರ್ತ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೆ ಮೇಡಮ್ ಬಸ್ ಸ್ಟಾಪ್ ಬಂದಾಗ ಹೇಳಿ ಅಂತ. ನಾವ್ ಹೇಳಿಲ್ಲ ಅಂದ್ರೆ ಮೇಡಮ್ ನಿಮ್ಗೆ ಹೇಳಿದ್ವಲ್ಲ, ನೀವ್ ಯಾಕೆ ಇಳಿಸ್ಲಿಲ್ಲ ನಾನು ವಾಪಸ್ ಹೋಗ್ಬೇಕು ಅಲ್ಲಿವರೆಗೂ. ಮರ್ತ್ಬಿಡ್ತೀವಿ ನಾವು ಒಂದೊಂದ್ಸರಿ, ಅವ್ರನ್ನ ಇಳಿಸಲ್ಲ, ಮರ್ತೋಗ್ತಿವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಅಪ್ಪ ಇವ್ರ ಪಕ್ಕದಲ್ಲಿ ಇದಾರಲ್ಲ ಇವ್ರನ್ನ ಕೇಳ್ತಾ ಇರೋ ಇಲ್ಲ ಅಂತ ಯಾರಾದ್ರೂ ಅವ್ರ ಜೊತೆ ಆ ಬಸ್ ಸ್ಟಾಪ್ ಅಲ್ಲಿ ಇಳಿತಾ ಇದ್ರೆ ಸರ್ ಅವ್ರನ್ನ ಚೂರ್ ಕರ್ಕೊಂಡು ಇಟ್ಕೊಳ್ಳಿ ಸರ್, ಹೇಳ್ಬಿಡ್ತೀವಿ. ಇವೆಲ್ಲ ಮಾಡ್ಬೇಕು ನೀವು. ಎಲ್ಲಾ ಜವಾಬ್ದಾರಿಗಳು ಕೇವಲ ಬರೀ ಟಿಕೆಟ್ ಕೊಡೋದು, ದುಡ್ಡು ತಗೊಳ್ಳೋದು ಇಷ್ಟೇ ಅಲ್ಲ, ಮಾತು ನಿರ್ವಹಣೆ ಸರ್. ಬಸ್ ಅಲ್ಲಿ ನಡೀತಾ ಇರೋದೆಲ್ಲ ನಿರ್ವಹಣೆ ಮಾಡ್ಬೇಕು ನಾವು. ನೋಡಿ, ಈ ವಿಚಾರವೇ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವ್ ಇದನ್ನ ಕರೆದಿರ್ತಕ್ಕಂಥ. ನಿರ್ವಹಣೆ ಅಂದ್ರೆ ಕೇವಲ ಟಿಕೆಟ್ ಕೊಡೋದು, ದುಡ್ಡು ತಗೊಳ್ಳೋದು, ಡಿಪಾರ್ಟ್ಮೆಂಟ್ ಕಟ್ಟೋದು. ಹೊರಗಡೆ ರೋಡುನು ನಾವು ನಿರ್ವಹಣೆ ಮಾಡ್ಬೇಕು. ಡ್ರೈವರ್ಗೆ ಜನ ಹತ್ತೋರು ಇಳಿಯೋರ್ನ ನಾವು ಸಿಗ್ನಲ್ ಕೊಟ್ರೇನೆ ಅವ್ರು ಮೂವ್ ಮಾಡೋದು. ವಿಜಿಲ್ ಹಾಕದಾಗ್ಲೇ ಮೂವ್ ಮಾಡೋದವ್ರು. ಬೈ ಚಾನ್ಸ್ ನಾವು ಏನೇ ಪ್ರಾಬ್ಲಮ್ ಆದ್ರೂ ನಮ್ ಜವಾಬ್ದಾರಿ ಸರ್ ಕಂಡಕ್ಟರ್ಗೆ. ವಿಜಿಲ್ ಹಾಕ್ಲಿಲ್ಲ ಅಂದ್ರೆ ಜನ ಇಳಿಯೋದ್ ಲೇಟ್ ಮಾಡೋದು. ಬ್ಯಾಕ್ ಡೋರ್ ಅಲ್ಲಿ ಆಮೇಲೆ ಸೀನಿಯರ್ಸ್ ಇರ್ತಾರೆ ಸರ್, ಸೀನಿಯರ್ಸ್ ಇರೋವರೆಗೂ ವಿಜಿಲ್ ಹಾಕೊಂಡು ನಿಲ್ತ್ಕೊಂಡು ಆಮೇಲೆ ರೈಟ್ ಹೇಳ್ತೀವಿ. ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಕೊಟ್ಟಿರ್ತಾರೆ, ನೀವು ಕೈಯಲ್ಲಿ ಹಾಕ್ತೀರಾ? ವಿಜಿಲ್ ಇದೆ, ವಿಜಿಲ್ ಇದೆ, ವಿಜಿಲ್ ಇದೆ ಸರ್. ಇದ್ದೇ ಇರುತ್ತೆ, ಪಾರ್ಟ್ ಆಫ್ ಯುವರ್ ಲೈಫ್. ಅದೇ ಇರುತ್ತೆ, ಕೈಯಲ್ಲೂ ಹಾಕ್ತಿವಿ, ವಿಜಿಲ್ ಕೈಯಲ್ಲಿ ಹಾಕ್ತೀರಾ? ಹಾಕಮ್ಮ ನೋಡೋಣ. ಏನಮ್ಮ ನೀವು ಯಾವ ಗಂಡಸಿಗೂ ಕಡಿಮೆ ಇಲ್ಲ ನೀವು. ಆ ಕೆಲಸನೇ ಮಾಮೂಲಿ ರೂಢಿ ಆಗ್ಬಿಟ್ಟಿದೆ ಸರ್ ಅದು. ಈಗ ನಾವಿನ್ ತಗೋದು ಇಲ್ಲಿ ಇದು ಇರುತ್ತೆ, ಅದನ್ನೆಲ್ಲ ಕಿತ್ಕೊಂಡು ಹಿಂಗ ಅನ್ನೋಕ್ಕಿಂತ ಅಷ್ಟೇ. ಏನೇನ್ ತಗೊಂಡೋಗ್ಬೇಕು ನೀವೀಗ ಕೆಲ್ಸಕ್ಕೆ ಶುರು ಮಾಡ್ಬೇಕು? ಒಂದು ಪೆನ್, ಒಂದು ವಿಜಿಲ್ ಅಷ್ಟೇ. ವಿಜಿಲು ಈಗೇನಿಲ್ಲ. ಮೊದ್ಲು ನಮ್ಗೆಲ್ಲ ಪಾಸ್ಗಳು ಹೊಸದಾಗಿ ಬಂದಾಗ ಪಂಚ್ ಮಾಡೋದಿತ್ತು. ಡೇಟ್ ಅಂಡ್ ಇದನ್ನ ಡೇ ಮಿಷಿನ್ ಅಲ್ಲಿ ಬರುತ್ತೆ, ಪೇಪರ್ ಶೀಟ್ ಅಲ್ಲಿ ಬರುತ್ತೆ. ಈಗ ಮೊದಲು ರಟ್ ಟೈಪ್ ಅಲ್ಲಿ ಒಂದು ಪಾಸ್ ಕೊಡ್ತಿದ್ರು, ಅದಕ್ಕೆ ಡೇಟ್ ಅಂಡ್ ಡೇ ಪಂಚ್ ಮಾಡಿ ಆಮೇಲೆ ಪಂಚ್ ಮಾಡ್ಬೇಕಾಗಿತ್ತು. ಇವಾಗಿಲ್ಲ, ಇವಾಗ ಮ್ಯಾನ್ಯುಯಲ್ ಇದು ಮಿಷಿನ್ ಅಲ್ಲಿ ಕೊಟ್ರೆ ಪೇಪರ್ ಅಲ್ಲೇ ಮೇಲ್ ಬಂದ್ಬಿಡುತ್ತೆ ಪಾಸ್. ಈಗ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳಲೇಬೇಕು. ನೀವೆಲ್ಲ ಮಹಿಳೆಯರಿದ್ದೀರಿ, ಮಹಿಳೆಯರಿಗೋಸ್ಕರವಾಗಿ ಆಸನ ಇರುತ್ತೆ, ಬಿಟ್ಕೊಡಲ್ಲ, ಏನ್ ಮಾಡ್ತೀರಾ ನೀವು? ನಾವು ಇಲ್ಲ ಸರ್, ಈಗ ಆ ಪ್ರಾಬ್ಲಮ್ ಆಗ್ತಿಲ್ಲ. ಮಹಿಳೆಯರ ಸೀಟಲ್ಲಿ ಮಹಿಳೆಯರೇ ಕುಂತಿರ್ತಾರೆ, ಬಟ್ ಪುರುಷರ ಸೀಟಲ್ಲಿ ಅವರೇ ತುಂಬಿಕೊಂಡಿರ್ತಾರೆ. ಈಗ ಆ ಪ್ರಾಬ್ಲಮ್ ಬರ್ತಿಲ್ಲ, ಹೆಣ್ಮಕ್ಳನ್ನ ಎಬ್ಬಿಸ್ಬಿಟ್ಟು ಮುಂದೆ. ಹೌದು, ಈಗ ಜೆಂಟ್ಸ್ ನಮ್ಮ ಹತ್ರ ಜಗಳ ಆಡ್ತಿದ್ದಾರೆ, ಮೇಡಮ್ ನಮ್ ಸೀಟ್ ಕೊಡ್ಸಿ ಮೇಡಮ್, ನಮ್ ಸೀಟ್ ಅದು ಅಂತ ಅವ್ರ ಜಗಳ ಆಡ್ತಿದ್ದಾರೆ. ಸೀನಿಯರ್ ಟಿಕೆಟ್ ಸರ್, ಸೀನಿಯರ್ ಅದೇ ಹೇಳ್ತಾ ಇದ್ದೀನಿ ಸರ್. ಸೀನಿಯರ್ ಡೋರ್ ಹತ್ತಿದ ತಕ್ಷಣ ಆ ಕಡೆ ಈ ಕಡೆ ಎರಡು ಇದಾವೆ. ಹತ್ತಿದ ತಕ್ಷಣ ಹೆಣ್ಮಕ್ಳು ಕುತ್ಕೊಂಡ್ಬಿಡ್ತಾರೆ. ಹಿಂದೆ ಒಂದ್ 4 ಸೀಟ್ ಖಾಲಿ ಇತ್ತು ಅಂತ ತಿಳ್ಕೊಳ್ಳಿ. ಸೀನಿಯರ್ ಸೀಟ್ ಕೇಳಿದ್ರೆ ಹಿಂದೈತಲ್ರಿ ಹೋಗ್ರಿ, ಅವ್ರಿಗೆ ಆಗಲ್ಲ, ಬೆನ್ನಿಗೆ ಏಟು ಬೀಳುತ್ತೆ, ನಾನ್ ಹಿಂದೆ ಕುತ್ಕೊಳಕ್ ಆಗಲ್ಲ, ನನ್ಗಿದು ಸೀನಿಯರ್ ಸೀಟು ಇಲ್ಲೇ ಕೊಡಿಸಿ ಅಂತ. ಅವಾಗ ಅವ್ರು ಮಾತಾಡಲ್ಲ ಸರ್, ಕಂಡಕ್ಟ್ರೆ ಬರ್ರಿ ನಮ್ ಸೀಟ್ ಬಿಡಿಸ್ರಿ ಅಂತಾರೆ. ನಾವು ಸಮಾಧಾನ ಮಾಡಿ ಹೆಣ್ಮಕ್ಳನ್ನ ಮುಂದೆ ಕಳಿಸಿ ಬಂದ್ರಮ್ಮ ನೀವು ಅವ್ರ ಸೀಟ್ ಅಲ್ಲಿ ಕುತ್ಕೋಬಾರ್ದು ಅಂದ್ರೆ, ಯಾಕ್ರೆ ಟಿಕೆಟ್ ತಗೊಂಡಿಲ್ಲೇನ್ರಿ? ಯಾಕೆ ಗಂಡ್ ಮಕ್ಳು ಕುತ್ಕೋಬೇಕಂತ ಐತಾ ಇಲ್ಲಿ ಸರ್? ಕೆಲವೊಬ್ರು ನಾಗರಿಕರಿಗೆ ಸಹಾಯ ಮಾಡಿದ್ಯಾ ನಿಮ್ಮಲ್ಲಿ? ಅವ್ರು ಹತ್ತುವಾಗ ಇಳಿವಾಗ ಕೈ ತಗೊಂಡು ಮೇಲ್ ಹತ್ಸೋದು, ಅವ್ರಿಗೆ ಸೀಟ್ ತಾಯಿಯಾಗಿಯೂ ಕೂಡ ನೀವು ಕೆಲಸ ಮಾಡ್ಬೇಕು. ಮಕ್ಕಳನ್ನ ಇಳಿಸ್ತೀವಿ, ಅವ್ರ ಲಗೇಜ್ಗಳು ಜಾಸ್ತಿ ಇದ್ರೆ ಲಗೇಜ್ಗಳು ಇಳಿಸ್ಕೊಡ್ತೀವಿ, ಹತ್ತಿಸ್ಕೊಂತೀವಿ. ಸ್ಕೂಲ್ ಮಕ್ಕಳು ಈ ಹೈಟ್ ಕಮ್ಮಿ ಇರುತ್ತೆ, ಪುಟ್ಟ ಪುಟ್ಟ ಅಂತ ಓಡ್ ಬಂದ್ ಹತ್ತಾ ಇರ್ತಾರೆ. ಸ್ಟೇರ್ಸ್ ಲೆವೆಲ್ ಅಲ್ಲಿ ಇರ್ತಾರೆ ಮಕ್ಕಳು. ಡ್ರೈವರ್ಗೆ ಮಿರರ್ ಲೆವೆಲ್ ಕಾಣಲ್ಲ,
ಅವಾಗ ನಾವು ವಿಜುವಲ್ ಹಾಕಿ ನಿಲ್ಸಿ ಅವನ್ನ ಹತ್ತಿಸ್ಕೊಂಡು ಆಮೇಲೆ ಮೂವ್ ಮಾಡಿಸ್ಬೇಕು. ಯಾವ್ದಾದ್ರು ಸಂದರ್ಭದಲ್ಲಿ ನೀವು ಸ್ವಲ್ಪ ಮೈ ಮರ್ತ್ಬಿಟ್ಟು ಯಾರು ಬಿದ್ದು ಆಗಿದೆ ತರದ ಅಂತದೆಲ್ಲ ಆಗತ್ತೆ, ಆದ್ರೆ ನಾವು ಆದಷ್ಟು ಕೇರ್ಫುಲ್ ಬಟ್ ಆಗಿರ್ತೀವಿ. ನಾವು ಹಿಂದೆ ನೋಡಿ ಡೋರ್ ಮೂವ್ ಮಾಡಿದ ತಕ್ಷಣ ಮುಂದೆ ಹೋಗ್ತೀವಿ ಸರ್. ಆಟೋಮೆಟಿಕ್ ಡೋರ್ ಬಂದಿದೆಯಲ್ಲ ನಿಮಗೆಲ್ಲ? ಏನೇ ಇದ್ರು ನಾವು ಸಿಗ್ನಲ್ ಹಾಕ್ಬೇಕಲ್ಲ ಸರ್. ಬಟನ್ ಪ್ರೆಸ್ ಮಾಡ್ಬೇಕು, ಅವನು ಡ್ರೈವರ್ ಬಟನ್ ಪ್ರೆಸ್ ಮಾಡ್ಬೇಕು. ಅಂದ್ರೆ ಸುಲಲಿತವಾದ ಚಾಲನೆಗೆ ನೀವೇ ಆಧಾರ, ಚಾಲಕರಲ್ಲ. ಚಾಲಕರೇನಿದ್ರು ರಸ್ತೆ ದಾರಿ ಟ್ರಾಫಿಕ್ ಹೋಗ್ತಕ್ಕಂಥದ್ದು. ನೋಡ್ಕೊಳ್ಳೋದು ಅವರು. ಸೊ ನೀವೇ ಇಡೀ ಟೋಟಲ್ ಪ್ರಯಾಣಿಕರು, ಚಾಲಕರು, ಇಡೀ ಬಸ್ಸು ಚಾಲಕರು ನಾವೇ ನೋಡ್ಕೋಬೇಕು. ಯಾಕೆಂದ್ರೆ ಅವರು ಯಾವ್ದೋ ಮೂಡಲ್ಲಿ ಇರ್ತಾರೆ, ಅಣ್ಣ ಇವ್ರು ಇಳಿತಾರೆ ಒಂದ್ ನಿಮಿಷ ನಿಲ್ಸು ಅಂದ್ರೆ ಮಾತ್ರ ಅವ್ರು ನಮ್ ಕಡೆ ಗಮನ ಕೊಡೋದು, ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವರು ರೈಟ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು. ತುಂಬಾ ರಶ್ ಇರುತ್ತಮ್ಮ, ತುಂಬಾ ರಶ್ ಇರುತ್ತೆ. ನೀವೆಲ್ಲೋ ಹಿಂದೆ ನಿಂತ್ಕೊಂಡಿರ್ತೀರಾ, ನಿಮ್ ವಾಯ್ಸ್ ಕೇಳ್ಬೇಕಲ್ಲ ಕಂಡಕ್ಟರ್ಗೆ. ಅದೇ ಅಭ್ಯಾಸ ಸರ್ ಹೆಂಗಿದೆ ಸರ್ ನಮ್ ಕಂಠ ಈಗ ಸರ್. ಧ್ವನಿ ಪೆಟ್ಟಿಗೆಯಿಂದ ಒಡೆದು ಹೊರಗ್ ಬಂದ್ಬಿಟ್ಟಿದೆ ಇದು. ಫಸ್ಟ್ ಟೈಮ್ ಸರ್ ನಾನು ಡಿಪಾರ್ಟ್ಮೆಂಟ್ ಗೆ ಸೇರಿದಾಗ ನಮ್ಮ ಮಾಮ ಒಂದ್ ಚಾಲೆಂಜ್ ಮಾಡಿದ್ರು ನನಗೆ. ಏನಂದ್ರು? ನೀನ್ ಕೆಲಸ ಮಾಡಲ್ಲ ಅಲ್ಲಿ ಬಿಟ್ಟು ಬರ್ತೀಯಾ ಅಂತ. ನಾಚಿಕೆ ಐತಾ ನಿಮ್ಗೆ? ನಿಜವಾಗ್ಲೂ ಸರ್, ನಾನು ಕಾಲೇಜ್ ಬಿಟ್ರೆ ಮನೆ ಬಿಟ್ರೆ ಎಲ್ಲೋ ಹೋಗ್ತಾ ಇರ್ಲಿಲ್ಲ. ಅದನ್ನ ಹೇಳಿ, ಯಾವಾಗ ನೀವು ಸೇರಿದ ಕೆಲಸಕ್ಕೆ? 2010ರಲ್ಲಿ. ಯಾಕೆ ಬಂದ್ರಿ ನೀವು ಕಂಡಕ್ಟರ್ಗಾಗಿ? ಗೌರ್ಮೆಂಟ್ ಕೆಲಸ ಯಾವ್ದು ಇರ್ಲಿಲ್ಲ ಸರ್. ನಾವು ಓದಿದೀವಿ, 2 ಮಕ್ಕಳಾಗಿತ್ತು. ಆಮೇಲೆ ಮಕ್ಕಳಾಗಿತ್ತು ಕೆಲಸ ಬಂದಾಗ. ಆಮೇಲೆ ನಾನು CPED ಮುಗಿಸಿದ್ನೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಕೊಡೋದು 6,000 ಕೊಡ್ತಾ ಇದ್ರು. ಇದು ಅಲ್ವಲ್ಲ, ಗ್ಯಾರಂಟಿ ಅಲ್ಲ, ಸೇಫ್ಟಿ ಅಲ್ಲ, ಗೌರ್ಮೆಂಟ್ ಕೆಲಸ ಅಂತ ಇಲ್ಲಿಗೆ ಎಕ್ಸಾಮ್ ಇದೆಯಾ? ಈಗಿದೆ ಸರ್. ಇರ್ಲಿಲ್ಲ. ಮೊದ್ಲಿರ್ಲಿಲ್ಲ. ಈಗ ಅಪಾಯಿಂಟ್ ಆಗೋರಿಗೆ ಹೇಗ ಅಪಾಯಿಂಟ್ ಆದ್ರಿ ನೀವೆಲ್ಲ? ಡೈರೆಕ್ಟ್ ಪರ್ಸೆಂಟೇಜ್ ಮೇಲೆ ಸರ್. PUC ಪರ್ಸೆಂಟೇಜ್ ಮೇಲೆ. ನಾವು 22 ವರ್ಷ ಹಿಂದೆ ಅಪಾಯಿಂಟ್ ಆದಾಗ್ಲೇ ರೋಸ್ಟರ್ ಇದು ಕಾಲಮ್ ಪ್ರಕಾರ ಮೇಂಟೈನ್ ಮಾಡಿ ಅವಾಗ ನಮ್ದೆಲ್ಲ ಅಪಾಯಿಂಟ್. ಹೈಟ್, ವೆಯ್ಟ್, ಫಿಸಿಕಲ್ ಫಿಟ್ನೆಸ್, ಅದನ್ನೆಲ್ಲ ಮಾಡ್ತಾರೆ. ಮಾರ್ಕ್ಸ್, ಮತ್ತೆ ಡೇಟ್ ಆಫ್ ಬರ್ತ್ ಪ್ರಕಾರ ಸೀನಿಯಾರಿಟಿ, ಓಹೋ, ಅವೆಲ್ಲ ಅವಾಗ ಟ್ರೈನಿಂಗ್ ಬೇರೆ ಇರುತ್ತಾ? ನಾವು ಬಂದ ಮೇಲೆ 1 ತಿಂಗಳು ನಮ್ಗೆ ಅದು ಟ್ರೈನಿಂಗ್ ಕೊಡ್ತಾರೆ. ನೀವು ಸೇರಿದ ಕೆಲಸಕ್ಕೆ ಸೇರಿದ ನಿಮ್ಮ ಮಾವ ಏನಾದ್ರು? ಅವರು ಇಲ್ಲ, ನೀನ್ ಏನಾದ್ರೂ ಕೆಲಸ ಅಲ್ಲಿ ಮಾಡಿದ್ರೆ. ಹೇಗಿತ್ತು ನಿಮ್ ಸ್ವಭಾವ? ಸರ್ ಕಂಡಕ್ಟರ್ ಆಗಿ ಮುಂಚಿನ ಸ್ವಭಾವ ಹೇಗಿತ್ತು? ಸೈಲೆಂಟ್ ಸರ್. ನಂಗೆ ಅಂದ್ರೆ ಈ ಏನಾದ್ರೂ ಕೂಗಿದ್ರೆ, ವಿಜಿಲ್ ಹಾಕಿದ್ರೆ, ರೈಟ್ ಹೋಲ್ಡ್ ಅನ್ನ ಹೇಳಿದ್ರೆ, ಟಿಕೆಟ್ ಅಂದ್ರೆ ಜನಗಳನ್ನ ಹೆಂಗ್ ಕೇಳೋದು ಅಂತ. ಇವಾಗ ಜನಗಳನ್ನೇ ಒಂದ್ ತಿಂಗಳು ಫುಲ್ ಹತ್ಬಿಟ್ಟಿದೀನಿ ಸರ್. 1.5 ತಿಂಗಳು ವಾಪಸ್ ಹತ್ಬಿಟ್ಟಿದೀನಿ ಸರ್. ಸಿಕ್ಕಾಬಟ್ಟೆ ಎತ್ತಿದೀನಿ. ಇವ್ರು ಡ್ರೈವರ್ಗಳು ಬೈಯರು, ನೀನ್ ರೈಟ್ ಹೇಳಲ್ಲ, ಓಲ್ಡನ್ ಹೇಳಲ್ಲ, ಜನ ನಿಲ್ಸಲ್ಲ, ಹತ್ಸಲ್ಲ. ಟಿಕೆಟ್ ಕೊಡಕ್ ಬರ್ತಿರ್ಲಿಲ್ಲ ಸರ್ ನಂಗೆ. ಸ್ಟಾರ್ಟಿಂಗು ಎಲ್ಲಿಂದ ಎಲ್ಲಿಗೆ ಅಂತ ನೋಡ್ಕೋಬೇಕಲ್ಲ ಸರ್. ಇಲ್ಲಿ ನೋಡೋದು ಹಿಂಗ್ ಟಿಕೆಟ್ ಕೊಡೋದು, ಹಿಂಗ್ ನೋಡೋದು ಹಿಂಗ್ ಟಿಕೆಟ್ ಕೊಡ್ಬೇಕಲ್ಲ. ಇವ್ರು ಬಂದಾಗ ಟಿಕೆಟ್ ಇತ್ತ? ಮ್ಯಾನ್ಯುವಲ್ ಟಿಕೆಟ್ ಇಂದ ಪಾಸ್ ಆರಂಭ ಆದಾಗಿಂದ ಇರೋರು ನಾವು. 2003 ಇಸ್ವಿಯಿಂದ ಇರೋರು. 2003 ಅಪಾಯಿಂಟ್. ಆಮೇಲೆ ಏನಾಯ್ತು ಹೇಳಿ? ಆಮೇಲೆ ಬರ್ತಾ ಬರ್ತಾ ಈ ಡ್ರೈವರ್ಗಳು ಈ ಕಂಡಕ್ಟರ್ ಬೇಡ, ಈ ಕಂಡಕ್ಟರ್ ಬೇಡ ಅನ್ನೋರು ಸರ್. 1 ತಿಂಗಳಲ್ಲಿ. ಆಮೇಲೆ 3 ತಿಂಗಳಾದ್ಮೇಲೆ ಇದೇ ಕಂಡಕ್ಟರ್ ಬೇಕು ಅನ್ನಂಗ ಚೇಂಜ್ ಮಾಡಿಸ್ಬಿಡುತ್ತೆ ಸಂದರ್ಭ, ನಮ್ಮನ್ನ ಚೇಂಜ್ ಮಾಡಿಸ್ಬಿಡುತ್ತೆ. ಮಾತಾಡ್ದಿದ್ರೆ ಮಾತಾಡ್ಸುತ್ತೆ. ಯಾಕಂದ್ರೆ ಜವಾಬ್ದಾರಿ ನಮ್ ತಲೆ ಮೇಲೆ ಇರುತ್ತಲ್ಲ, ಅದು ಮಾತಾಡ್ಸುತ್ತೆ. ಈಗ ನಾಚಿಕೆ ಅವೆಲ್ಲ ಏನಿಲ್ವಾ? ಅವರೇ ನಾಚಿಕೆ ಪಟ್ಕೊಂಡು ಹೋಗ್ಬೇಕು ಸರ್. ಅಷ್ಟು ಬಹಳ ಗಟ್ಟಿ ಇದೀರಿ ಸರ್. ಇನ್ನೊಂದ್ ಏನ್ ಗೊತ್ತಾ ಸರ್, ಅವ್ರು ಎಷ್ಟೇ ಬೇಜಾರಲ್ಲಿ ಬರ್ಲಿ, ಏನೇ ಮಾಡ್ಲಿ, ಅಂಕಲ್ ಯಾರು ಅಂಟಿದ್ರೆ ಏನು ಅಂಕಲ್ ಇವತ್ ಸರಿಯಾಗಿ ನೋಡ್ಕೊಳಿಲ್ವಾ, ಆಂಟಿ ಆಚೆ ಅದಕ್ಕೆ ಹಾಕಿದಂಗ್ ಕಾಣಿಸ್ತಾರೆ, ಅದಕ್ಕೆ ಹಿಂಗ್ ಮೊಕ್ಕ ಮಾಡಿರೋದು, ಹೋಗ್ಲಿ ಬನ್ನಿ ಅಂಕಲ್ ನಮ್ ಜೊತೆಗೆ ಅನ್ನೋದು. ನೀವೇ ತಮಾಷೆ ಮಾಡಿ ಮಾತಾಡ್ಸಿ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಕಳಿಸ್ಬೇಕು. ಈಗ ದುಡ್ಡೇ ಇಲ್ಲದೆ ಬಂದ್ಬಿಟ್ರಮ್ಮ, ಟಿಕೆಟ್ ಆಗೋಯ್ತು ಅಂತ ಸಂದರ್ಭ ಏನ್ ಮಾಡಿದ್ರಿ? ಕೊಡ್ತೀವಿ ಸರ್, ಕೊಟ್ಟಿದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಕೊಟ್ಟಿದ್ದಾರೆ. ಅವರೇ ಜ್ಞಾಪಿಸ್ಕೊಂಡು, ಮೇಡಮ್ ಮೊನ್ನೆ 2 ರೂಪಾಯಿ ನಮ್ಗೆ ಚಿಲ್ಲರೆ ಕೊಟ್ಟಿರಲಿಲ್ಲ, ತಗೊಳ್ಳಿ ಅಂತ ಕೊಡ್ತಾರೆ. ಏನಂದ್ರೆ ನಾವು ರೆಗ್ಯುಲರ್ ನಮಗ್ ಮೋಸ ಮಾಡೋರು ಅಂದ್ರೆ ಹಿಂದಿ ಹುಡುಗರು ಅಷ್ಟೇ ಸರ್. ಕನ್ನಡಿಗ ಯಾರು ಮಾಡಲ್ಲ. ವೆರಿ ಗುಡ್. ನಮ್ಮ ಬಸ್ಸಲ್ಲಿ 70% ಮೋಸ ಮಾಡೋದು ಅಂದ್ರೆ ಹಿಂದಿಯವರು. ರೋಪ್ ಹಾಕೋದು ಹಿಂದಿಯವರೇ, ಎಲ್ಲ ಹೊರಗಿನಿಂದ ಬಂದಿರೋರೆ ಸರ್. ಏನ್ ಸರ್ ರೋಪ್ ಹಾಕಲ್ವಾ? ಏನು, ನಾನು ಹಿಂದಿ ಒಳಗೆ ಬೈತೀನಿ ಸರ್. ಹಿಂದಿ ಬೈತೀರಾ? ಫಸ್ಟ್ ಪೇ ಮಾಡಿ, ಆಮೇಲೆ ಟಿಕೆಟ್ ತಗೊಳ್ಳಿ. ನೀವು ಟಿಕೆಟ್ ಕೊಟ್ಟಿಲ್ಲ ಅಂತ ಇರ್ತಾರೆ ಸರ್. ಪೇ ಮಾಡಿರಲ್ಲ, ಫಸ್ಟ್ ಪೇ ಮಾಡಿ ಆಮೇಲೆ ಟಿಕೆಟ್ ಕೊಡ್ತೀನಿ ಅಂತೀನಿ. ಹೇಗೆ ಅಂಟ್ಕೊಂಡ್ಬಿಡ್ತಾರೆ ಅಂದ್ರೆ, ಮೇಡಮ್ ಜಿ ಟಿಕೆಟ್ ನೈ ದಿಯಾ, ಮೇಡಮ್ ಜಿ ಟಿಕೆಟ್ ನೈ ದಿಯಾ. ಪೇನೇ ಮಾಡಿರಲ್ಲ ಸರ್. ಪಹಲೆ ಪೇ ಕರೋ, बाद में टिकट देती हूँ ಅಂತ ಫಸ್ಟ್ ನಾನ್ ರಾಪ್ ಹಾಕಿದ್ಮೇಲೆ ಅವ್ನು ಸೈಲೆಂಟ್ ಆಗ್ತಾನೆ. ಸೂಪರ್ ಎಜುಕೇಶನ್ ಹಿಂದಿನೇ ಸರ್. ಮಾಸ್ಟರ್ ಡಿಗ್ರಿ ಇನ್ ಹಿಂದಿ. ಮಾಸ್ಟರ್ ಡಿಗ್ರಿ ಇನ್ ಹಿಂದಿ. ಸರಿ ಹೋಯ್ತು ಕದೆ. ಹಿಂದಿ ಹುಡುಗರು ನೋಡಿ ನಮ್ದು ಇಲ್ಲಿ ಕೊರಟಗೆರೆ. ಪಾವಗಡ ಕೊರಟಗೆರೆ. ಇದು ಗೊರನಹಳ್ಳಿ ಬರುತ್ತಲ್ಲ ಸರ್, ಒಳಗಡೆ ಪಾಲ್ನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು. ನೀವ್ ಯಾಕೆ ಬಂದ್ರಿ ಕಂಡಕ್ಟರ್ ಆಗಿ?
ನಾನು ಫಸ್ಟ್ ತುಂಬಾ ಬಡತನದಲ್ಲಿದ್ವಿ. ಹ್ಮ್ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಯ್ನ್ ಆದೆ. ಜಾಯ್ನ್ ಆದ ಒಂದ್ ತಿಂಗಳು ಒಂದ್ ವಾರ ಫುಲ್ ನಮ್ಮ ಅಪ್ಪ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು. ನಾನ್ ಬೇರೆ ಅಳ್ತಿದ್ದೆ ಬೇರೆ ಫುಲ್ ಅಳ್ತಿದ್ದೆ. ಯಾವ್ದಾರು ರೂಟ್ ಕೊಟ್ರೆ ಬಂದ್ಬಿಟ್ಟು ಅವ್ರು ಯಾರು ಬೇರೆ ರೊಟೇಷನ್ ರೂಟ್ ಇರುತ್ತೆ ಸರ್, ಅವ್ರು ಬಂದ್ ಕಿತ್ಕೊಂಡ್ ಹೋಗ್ಬಿಟ್ಟಿರಾರ, ನನಗ್ ಗೊತ್ತಿರೋ ರೂಟ್ ತಗೊಂಡಿದ್ದೆ, ಇವ್ರು ಬೇರೆ ಕಿತ್ಕೊಂಡ್ ಹೋದ್ರು ಅಂತ. ಅದು ನಡೆಯುತ್ತಾ? ಹೌದು ಸರ್, ಅದು ರೂಟ್ ಅಂತ ಫಿಕ್ಸ್ ಮಾಡ್ತಾರೆ ಸರ್. ಒಬ್ಬರಿಗೆ ಈ ರೂಟ್ ಅಂತ ಒಬ್ಬೊಬ್ಬರಿಗೆ ಒಂದೊಂದು ರೂಟ್ ಅಂತ ಫಿಕ್ಸ್ ಮಾಡ್ತಾರೆ. ಬೈ ಚಾನ್ಸ್ ಅವ್ರು ಬಂದಿಲ್ಲ ಅಂದ್ರೆ ಖಾಲಿ ಇರೋರು ಆ ರೂಟ್ ಬಳಸಬಹುದು. ಈಗ ನಾವ್ ಹೊಸ್ದಾಗ್ ಬಂದಿರ್ತೀನ, ನಾನು ಫಸ್ಟ್ ಇಂದ ಈ ಸ್ಟೇಜ್ ಎಲ್ಲ ಫುಲ್ ಬರ್ಕೊಂಡಿರ್ತೀನಿ ಸರ್. ಇವಾಗ ಈ ರೂಟ್ ಹೋಗ್ಬೇಕಂತ ಮೈಂಡ್ ಅಲ್ಲಿ ಡಿಸೈಡ್ ಆಗ್ಬಿಡ್ತೀನಿ. ಈಗ ಇವ್ರೇನ್ ಮಾಡ್ತಾರೆ, ಬಂದ್ ಕಿತ್ಕೊಬಿಡ್ತಾರಲ್ಲ, ಮತ್ತೆ ನೆಕ್ಸ್ಟ್ ಸ್ಟೇಜ್ ಡ್ರೈವರ್ ಯಾರೋ ನೋಡ್ಕೋಬೇಕಲ್ಲ ಸರ್. ಮತ್ತೆ ಅದೇ ಡ್ರೈವರ್ ಮೂಡಕ್ ತಕ್ಕಂತೆ ನೀವು ಬಿಹೇವ್ ಮಾಡ್ಬೇಕಾ? ಹೌದು ಸರ್. ಇಲ್ಲ ಸರ್, ಇಲ್ಲ ಕೆಲವರು ಫ್ರೆಂಡ್ಲಿ ಆಗಿರ್ತಾರೆ, ನಮ್ ಜೊತೆ ಚೆನ್ನಾಗಿ ವಿಶ್ವಾಸವಾಗಿ ನಡ್ಕೋತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಅವ್ರದೇ ಸರಿ, ನಾನ್ ಹೇಳ್ದಂಗ್ ಕೇಳಮ್ಮ, ನಾನ್ ದೊಡ್ಡವನು, ನಾನ್ ಹೇಳ್ದಂಗ್ ಕೇಳಮ್ಮ ಸೀನಿಯರ್ಸ್ ಆಗ್ಬಿಟ್ರೆ ಇರ್ತಾರೆ. ನಾವು ಅವ್ರ ಜೊತೆ ಅಷ್ಟೇ ವಿಶ್ವಾಸದಲ್ಲಿ ಇರ್ತೀವಿ. ಅಣ್ಣ ಬನ್ನಿ ಹೋಗಿ ಅಂತ ಮಾತಾಡ್ಸ್ಕೊಂಡು. ಫುಲ್ ಸೀನಿಯರ್ಸ್ ಆದ್ರೆ ಹೆಂಗ ನಮ್ಗ್ ಸಪೋರ್ಟ್ ಮಾಡ್ತಾರೆ ಸರ್. ನಿಲ್ಸೋದು, ಇಳಿಸೋದು, ಹತ್ಸೋದು, ಅವರೇ ಜನ ನತ್ಸೋದು ಎಲ್ಲ ಚೆನ್ನಾಗ್ ಮಾಡ್ತಾರೆ. ಈಗ ಬಂದಿರೋ ಹೊಸಬ್ರಾದ್ರೆ ಸ್ವಲ್ಪ ಸ್ವಲ್ಪ ನಾವು ಫ್ರೆಂಡ್ಶಿಪ್ ಅಲ್ಲಿ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಬಾಗರು ಹೂ ಅಣ್ಣ ನಡಿಯೋಣ ಅನ್ಕೊಂಡು. ಈಗ ನೀವು ಸೀನಿಯರ್ಸ್, ಯಾರೋ ಹೊಸ್ದಾಗ್ ಬಂದಿದ್ದಾರೆ, ಅವಾಗ ಹೆಂಗಿರುತ್ತೆ? ನಾವು ಅವ್ರಿಗೆ ಹೇಳ್ಕೊಟ್ಕೊಂಡು ನೀವ್ ಹೇಳ್ಕೊಡ್ತೀರಾ? ಹೌದು. ಓ ಸೂಪರ್. ರೂಟ್ ಸ್ಟೇಜ್ ಹಿಂಗೆ ಹೋಗ್ಬೇಕು, ಜನ ಎಲ್ಲ ಹತ್ತುತ್ತಾರೆ ಇಳಿತಾರೆ, ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಜನ ಜಾಸ್ತಿ ಬರ್ತಾರೆ, ಇಲ್ಲಿ ನೀನ್ ಎಷ್ಟೊತ್ ನಿಲ್ಲಿಸ್ಬೇಕು, ಎಲ್ಲಿ ಲೆಫ್ಟ್ ಹಾಕೋ. ಓ ನಿಮ್ಗೆಲ್ಲ ನೀರ್ ಕುಡ್ದಂಗ್ ಆಗ್ಬಿಟ್ಟಿದೆ ಎಲ್ಲ ಪೂರ್ತಿ ಇಡೀ ಬೆಂಗಳೂರು. ಮತ್ತೆ ನಾವು ಪ್ರಾಪರ್ ಬೆಂಗಳೂರು ಆಗಿರೋದ್ರಿಂದ ನಮ್ಗೆ ಎಲ್ಲಾ ಏರಿಯಾಗಳು ರೋಡ್ಗಳು ಗೊತ್ತಿರೋದ್ರಿಂದ ಈ ರೋಡ್ ಅಲ್ಲಿ ಯಾರು ಜನ ಹತ್ತುತ್ತಾರೆ, ಎಲ್ಲಿ ಜನ ಹತ್ತುತ್ತಾರೆ ಅದೆಲ್ಲ ಗೊತ್ತಿರೋದ್ರಿಂದ ಅವ್ರಿಗೆ ಹೇಳ್ಕೊಡ್ತೀವಿ ಹೊಸಬ್ರಿಗೆ. ಅಣ್ಣ ನೋಡು ಇಲ್ಲಿ ಜನ ಜಾಸ್ತಿ ಹತ್ತುತ್ತಾರೆ, ಕರೆಕ್ಟ್ ಲೆಫ್ಟ್ ಹಾಕು, ಜನ ಇಳಿಯೋರಿದ್ದಾರೆ. ನಿಲ್ಲಿಸುವಾಗ್ಲೂ ನಾವ್ ಹೇಳೇ ನಿಲ್ಲಿಸ್ಬೇಕು, ಅಣ್ಣ ಲೆಫ್ಟ್ ಬಾ, ಲೆಫ್ಟ್ ಅಲ್ಲಿ ನಿಲ್ಸು, ತಪ್ಪಾಗತ್ತೆ, ಬೇರೆಯವ್ರಿಗೆ ತೊಂದರೆ ಕೊಡ್ಬೇಡ ಅಂತ ಹೇಳಿ ನಿಲ್ಲಿಸ್ಬೇಕು. ಕೆಲವರು ಅಡ್ಡದಿಡಿ ಸಡನ್ ನಿಲ್ಸ್ಬಿಟ್ರೆ ಸರ್, ಹಿಂದೆ ಕಾರ್ನವರು ಬೈಕ್ನವರು ಬರ್ತಾ ಇರ್ತಾರೆ, ಪಾಪ ಅವ್ರಿಗೂ ತೊಂದ್ರೆ. ಆಮೇಲೆ ಸಡನ್ ಈಗ ನಮ್ ಬಸ್ ಸ್ಟಾಪ್ ಜಾಗ ಕೊಟ್ಟಾಗ ನಾವು ಸೈಡ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ಸೈಡ್ ರೋಡ್ ಇರುತ್ತೆ, ಅವ್ರು ಹೋಗ್ತಾರೆ. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಗೊತ್ತಿರೋರಾದ್ರೆ ಕರೆಕ್ಟ್ ಆಗಿ ಹೋಗ್ತಾರೆ, ಹೊಸಬ್ರಿಗೆ ಗೊತ್ತಿರಲ್ಲ. ನೋಡು ಲೆಫ್ಟ್ ಬಂದ್ ನಿಲ್ಸಿ, ಜನ ನಿಲ್ಸು, ಇಳಿಯೋವರೆಗೂ ಮೂವ್ ಮಾಡ್ಬೇಡ, ನಾನು ಹೇಳೋವರೆಗೂ ಮೂವ್ ಮಾಡ್ಬೇಡ. ಯಾರೋ ಬಿದ್ರು, ಯಾರು ನೋಡೋರು, ಆಕಸ್ಮಿಕ. ಈ ಕೆಲವ್ರು ಏನ್ ಮಾಡ್ತಾರೆ, ನಿಧಾನಕ್ಕೆ ಇಳಿತಾರೆ, ಮೂವ್ ಮಾಡಿದ್ರೆ ಹಿಂಗ್ ಬೆಂಡ್ ಆಗ್ಬಿಡ್ತಾರೆ. ಆಮೇಲೆ ನಮ್ ಜನಗಳದ್ದು ಒಂದು ದೊಡ್ಡದು ಇದು ಮಿಸ್ಟೇಕ್ ಏನಂದ್ರೆ ಉಲ್ಟಾ ಇಳಿಯೋದು. ಗಾಡಿ ಅವ್ರಿಗೆ ಮೂವ್ ಆಗುತ್ತೆ, ಇವ್ರು ಹಿಂಗ್ ಇಳಿತಾರೆ, ಅದು ಗಾಡಿ ಎಳ್ಕೊಂಡ್ ಹೋಗ್ಬಿಡುತ್ತೆ ಅವ್ರನ್ನ. ಅವ್ರ ಮೂವ್ ಆದ ತಕ್ಷಣ ಎಳ್ಕೊಂಡ್ ಹೋಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ನಾವು ಡೈಲಿ ಕೈ ಹಿಡ್ಕೊಂಡು ಹಿಂಗ್ ಈ ಕಡೆ ಮಕ್ಕ ಮಾಡಿದ್ರೆ ಹಿಂಗ್ ಬಂದು ಉಲ್ಟಾ ಇಳಿಬೇಡಿ, ಉಲ್ಟಾ ಇಳಿಬೇಡಿ. ಎಲ್ಲ ಕಣ್ಣಾಗಿರ್ಬೇಕು ನೀವು. ಒಳಗಡೆ ಪ್ಯಾಸೆಂಜರ್ಸ್ ನೋಡ್ಬೇಕು, ಅವ್ರು ಇಳಿಯೋದ್ ನೋಡ್ಬೇಕು, ಡ್ರೈವರ್ಗೆ ರೈಟ್ ಹೇಳ್ಬೇಕು. ಆಮೇಲೆ ಈಗ ನಮ್ಗೆ ದೊಡ್ಡ ಶತ್ರು ಅಂದ್ರೆ ಮೊಬೈಲ್. ಆಮೇಲೆ ಈ ತುಂಬಾ ನಾನ್ ಸೆನ್ಸ್ ಗಳು ಕ್ರಿಯೇಟ್ ಮಾಡ್ತಾರೆ, ಜೋರಾಗಿ ಹಾಡುಗಳು. ಇಲ್ಲ ಸರ್, ಅದಿಲ್ಲ ಇವಾಗ. ಅದು ಇನ್ನೂ ಇದೆ, ಸರ್ಕ್ಯುಲರ್ ಇದೆ. ಬಂದಿದೆ ಸರ್ ಇವಾಗ. ಜೋರಾಗಿ ಹಾಕ್ಬೇಡಿ ಅಂತ ನಾವ್ ಹೇಳ್ಬೋದು ಸರ್, ನಾವ್ ಹೇಳ್ಬೋದಲ್ಲ, ನಾವ್ ಹೇಳ್ಬೋದು. ಆಮೇಲೆ ನಮ್ ಬಸ್ಸಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ, ನಿಶಬ್ದ. ಸಾರ್ವಜನಿಕ ಸ್ಥಳದಲ್ಲಿ ಜೋರು ವಾದ್ಯ ಸೌಂಡ್ ಅದೆಲ್ಲ ಮಾಡೋಂಗಿಲ್ಲ ಅಂತ. ಈ ಮೊಬೈಲ್ ಗಳಲ್ಲಿ ಇಟ್ಕೊಂಡ್ ಕುಂತಿರ್ತಾರಲ್ಲ, ನಾವು ಅವ್ರಿಗೆ ಅಲ್ಲಿ ನೋಡು ಅಂತ ಹೇಳಿ ಅವ್ನಿಗೆ ಹೇಳಿಸಿ, ಬೇರೆ ಲ್ಯಾಂಗ್ವೇಜ್ ಅಲ್ಲ, ಇಯರ್ಫೋನ್ ಹಾಕೊಳ್ಳಿ, ಇಲ್ಲಾಂದ್ರೆ ಡೌನ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಆ ಹಾಡ್ ಒಂದೇ ಅಲ್ಲ ಸರ್, ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಇಡೀ ಬಸ್ಸಿಗೆಲ್ಲ ಕೇಳಿಸ್ತಾ ಇರುತ್ತೆ. ನಾನು ಒಂದೇ ಮಾತು ಹೇಳ್ತೀನಿ, ಅಣ್ಣ ಫೋನೇ ಬೇಡ ಅಣ್ಣ, ಹಂಗೆ ಮಾತಾಡಿದ್ರೆ ಅವ್ರು ಕೇಳಿಸುತ್ತೆ. ನನಗೆ ಒಂದು ಕುತೂಹಲದ ಪ್ರಶ್ನೆ ನಿಮ್ಮನ್ನ ಕೇಳ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಕಂಡಕ್ಟರ್ಗಳು ಮನೆಗೆ ಹೋದ್ರೆ ಅವರು ಮನೆಯಲ್ಲಿ ನಡೆದಿರ್ತಕ್ಕಂಥ ಜೋಕ್ ಇದು. ಮನೇಲಿ ಕೂಡ ಅವ್ರಿಗೆ ಏನಾದ್ರು ಬರಿಬೇಕು ಅಂದ್ರೆ ಶೇಕ್ ಮಾಡ್ಬೇಕಾಗಿತ್ತು, ಬರೆಯಕ್ ಹಂಗೆ ಬರೆಯಕ್ಕಾಗಲ್ಲ ಅಂತ. ಆತರ ನಿಮ್ಗೆ ಇಲ್ಲ, ನನಗ ಆತರ ಒಬ್ರು ಜೋಕ್ ಮಾಡಿದ್ರು. ಮನೆಗೆ ಹೋದಾಗ ಏನೋ ಬರಿಯಕ್ ಕೊಟ್ರು, ನಮ್ಮ ಅತ್ತೆ ಮನೆಗೆ ಹೋದಾಗ. ಏನ್ ಬರೆಯೋದು ಅಂತಂದ್ರೆ ಬರೀತಾರ ನಮ್ಮ ಚಿಕ್ಕ ಮಾವ, ಏನಾದ್ರು ಚೇರ್ ಅಳ್ಳಾಡ್ಸ್ಬೇಕಾ ನಿನಗೆ ಹೇಳಿದುಂಟ ಆತರ. ಹೌದು ಸರ್, ಅದೇ ಈಗ ನೆನ್ಪಾಯ್ತು ನೀವು ಹೇಳಿದ ತಕ್ಷಣ. ಮತ್ತೆ ನಾವು ಮನೆಯಿಂದ ಏನಾದ್ರು ಪರ್ಸನಲ್ ಜರ್ನಿ ಮಾಡುವಾಗ ಕಾರ್ಗಳಲ್ಲಿ ಅದ್ರಲ್ಲಿ ಹೋಗುವಾಗ, ಅವ್ಳು ಕಂಡಕ್ಟರ್ ಕೊಡು, ಅವಳಿಗೆ ಗೊತ್ತು, ಅಭ್ಯಾಸ ಇದೆ, ಅಲ್ಲಾಡೋದ್ರಲ್ಲಿ ಬರೆಯೋದು ಅಭ್ಯಾಸ ಇದೆ ಅಂತೆಲ್ಲ ಜೋಕ್ಸ್ ಮಾಡ್ತಾರೆ. ಆಮೇಲೆ ನಿಂತೇ ಇರ್ಬೇಕಲ್ಲ ಬಹುತೇಕ. ಹೌದು. ಇಲ್ಲ ಸರ್, ಇವಾಗ ನಮ್ಗೆ ಕಂಡಕ್ಟರ್ಗೆ ಅಂತಾನೆ ಸೀಟ್ ಇದೆ. ಮುಂಚೆ ಏನ್ ಮಾಡೋರು ಎಲ್ಲಿ ಯಾರ್ ಬೇಕಾದ್ರೂ ಕುತ್ಕೋಬಹುದಾಗಿತ್ತು. ಈಗ ಒಂದು 1 year ಆಯ್ತು, ಕಂಡಕ್ಟರ್ ಸೀಟಲ್ಲಿ ಕಂಡಕ್ಟರ್ ಕುತ್ಕೋಬೇಕು, ಬೇರೆ ಯಾರಾದ್ರೂ ಕೂತ್ರೆ ಅವ್ರಿಗೆ ಫೈನು ಅಂತ. ಮೊದ್ಲು ಏನ್ ಮಾಡೋರು ಸರ್, ಕುತ್ಕೊಂಡ್ಬಿಟ್ರೆ ಎದ್ದೇಳ್ತಾನೆ ಇರ್ಲಿಲ್ಲ. ಈಗ ಆರ್ಡರ್ ಮಾಡಿದ್ದಾರೆ MD ಅವರು, ಫ್ರಂಟ್ ಸೀಟ್ ಏನಿದೆ ಅಲ್ಲಿ ಯಾರು ಕೂರ್ಬಾರ್ದು, ಅದು ಒಂದ್ ಸೀಟ್ ಖಾಲಿ ಇರ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿ. ಅದು ಕಂಡಕ್ಟರ್ಗೆ ಅಂತಾನೆ ರಿಸರ್ವ್ ಆಗಿದೆ, ಆದ್ರೂನು ಮಾಡ್ತಾರೆ. ನಾವು ಹೇಳಿ ಕಳಿಸ್ಬೇಕು, ಇಲ್ಲಮ್ಮ ಎದಳಿ ಹೋಗಿ ಒಳಗೋಗಿ ಅಂತ ಹೇಳಿ. ಈ ವಯಸ್ಸಿಗೆ ಬಂದ್ಬಿಡ್ತಾರೆ, ನನ್ಗ ಆಗಲ್ಲ, ಕಾಲ್ ನೋವು, ಅಲ್ಲೊಂಚೂರು ಕುತ್ಕೋತೀನಿ. ಆದ್ರೆ ನಮ್ ರೂಲ್ಸ್ ನಾವು ಬ್ರೇಕ್ ಮಾಡಂಗಿಲ್ಲ. ಬೈ ಚಾನ್ಸ್ ಬಂದ್ರೆ ಸಾರ್ಥಿ ಯಾರು ಕೂತಿದ್ರೆ ಅದೇ ದೊಡ್ಡ ಫೈನ್.
ಹೌದಾ ಹೌದು ಸರ್, ಅದು ನಿಮ್ ಫೈನ್ ಯಾರು ಕೂತಿರ್ಬಾರ್ದು ಇಲ್ಲ ಕೂರಂಗಿಲ್ಲ, ಫೈನ್ ಹಾಕ್ತಾರೆ, ನಮ್ಗೆ ಹಾಕ್ತಾರೆ, ನಮಗೂ ಹಾಕ್ತಾರೆ, ಡ್ರೈವರ್ಗೂ ಹಾಕ್ತಾರೆ, ಇಬ್ರಿಗೂ ಹಾಕ್ತಾರೆ. ಸರ್ ಅದು ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಫೋನ್ ನೋಡ್ಕೊಂಡು ಬ್ರೇಕ್ ಹಾಕಿದ ತಕ್ಷಣ ಬಿದ್ದು ಡೆತ್ ಆಗಿರೋದು ಇದೆ ಸರ್ ಅದು. ಓ ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಅದಕ್ಕೋಸ್ಕರ ಆ ಸೀಟಲ್ಲಿ ಯಾರು ನಮ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಆದ್ರೆ ಕುತ್ಕೋಬಹುದು, ನಾವ್ ಕುತ್ಕೋಬಹುದು, ಬಟ್ ಪಬ್ಲಿಕ್ ಕೂರ್ಸೋ ಹಾಗಿಲ್ಲ. ಕೂರ್ಸೋಂಗಿಲ್ಲ. ಏನೋ ಆಕಸ್ಮಿಕ ಅಂತಂದ್ರು ಅದ್ ಬಿಡೋಂಗಿಲ್ಲ. ಬಸ್ಸಿಗೆ ಅವ್ರ ಹತ್ತದಾಗ ಏನೂ ಕೇಸ್ ಇಲ್ಲ ಅಂದ್ರೆ ಅದೇ ದೊಡ್ಡ ಕೇಸ್. ದೊಡ್ಡ ಕೇಸ್. ಯಾಕಮ್ಮ ಅಲ್ಲಿ ಕೂರಿಸ್ದೆ ನೀನು, ನಮ್ಗೆ ಫೈನು. ಸರ್ ಅದು ಮಾಡಿದ್ದು ಒಂದು ಒಳ್ಳೇದೇ ಸರ್. ನಮ್ಗೆ ಎಲ್ಲಾದ್ರೂ ಒಂದ್ 5 ನಿಮಿಷ 10 ನಿಮಿಷ ನಮ್ಗೆ ಟ್ರಾಫಿಕ್ ಆದಾಗ ಕುತ್ಕೋಬಹುದು, ಇಲ್ಲಾಂದ್ರೆ ಯಾವಾಗ್ಲೂ ನಿಂತ್ಕೋಬೇಕಾಗಿತ್ತು ಸರ್ ನಾವು. ಈಗ ನಿಂತ್ಕೊಳ್ಳೋ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದ್ರೆ ನಮ್ಮ ಎಂಪ್ಲಾಯೀಸ್ಗೆ ಒಂದು 45 ವರ್ಷ ದಾಟದವರಿಗೆ ವೆರಿಕೋಸ್ ವೈನ್ಸ್ ತುಂಬಾ ಆಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ಬೆನ್ನು ನೋವು, ವೆರಿಕೋಸ್ ವೈನ್ಸ್ ಮತ್ತೆ ಮಸಲ್ಸ್ ಎಲ್ಲ ಬ್ಲಾಕ್ ಆಗೋದು ಜಾಸ್ತಿ ಆಗ್ತದೆ. ಯಾಕಂದ್ರೆ ಹೆಂಗ ನಿಭಾಯಿಸ್ತೀರಿ ಈಗ ಮನೆಯಲ್ಲೂ ಕೆಲಸ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಮಕ್ಕಳು ಗಂಡ ಎಲ್ಲ ನೋಡ್ಕೊಳ್ಬೇಕು. ಇಲ್ಲಿ ಇಷ್ಟು ಗಂಟೆ ಮತ್ತೆ ನಮ್ ಬಗ್ಗೆ ನಾವೇ ಕೇರ್ ಮಾಡ್ಬೇಕು, ಬಗ್ಗೆ ನೀವು ಕೇರ್ ಮಾಡ್ಬೇಕು. ಅದು ಈಗ ಒಂದು ಯೋಗನೋ ಅಥವಾ ಫಿಸಿಕಲಿ ನಾವು ಒಂಚೂರು ಫ್ರೀ ಮಾಡ್ಕೊಳ್ಳೋ ವಾರ್ಮ್ ಅಪ್ ನಾವು ಮಾಡ್ಕೊಳ್ಳೇಬೇಕು, ಮಾಡ್ಲೇಬೇಕು. ಬಸ್ಸಲ್ಲಿ ಅಷ್ಟು ಓಡಾಡ್ತೀವಿ ಬಿಡು, ನನ್ಗೇನ್ ಎಕ್ಸರ್ಸೈಸ್ ಬೇಡ ಅಂತ ಹೇಳೋಂಗಿಲ್ಲ. ಬೆಳಗ್ಗೆ ಮನೇಲಿ ಎದ್ದು ಒಂಚೂರು ವಾರ್ಮ್ ಅಪ್ ಮಾಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗಿ ಫ್ಲೆಕ್ಸಿಬಿಲಿಟಿ ಬರಕ್ ಸಾಧ್ಯ. ಆಮೇಲೆ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಮಾಡ್ತಿರಲ್ವಾ, ಮನೇಲಿ ಬ್ಯಾಲೆನ್ಸಿಂಗ್ ಮಾಡ್ತೀರಿ, ಇಲ್ಲಿ ನೀವು ನಾವಂದ್ರೆ ಹಿಡ್ಕೋಬೇಕು, ಬಸ್ ತಕ್ಷಣ ಹಿಡ್ಕೋಬೇಕು, ನೀವು ಹಂಗೆ ಓಡಾಡ್ತಿರ್ತೀರಲ್ಲ. ಕಾಲಲ್ಲಿ ಹಿಂಗ್ ನಿಂತ್ಕೊಂಡ್ರೆ ಯಾರಾದ್ರೂ ಬಿದ್ದೋಯ್ತಾರೆ ಸರ್. ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ಮಾಮೂಲಿ ಆ ಕಡೆ ಒಂದ್ ಸ್ವಲ್ಪ ಗ್ಯಾಪ್ ಇಟ್ಟು ಕಾಲ್ ಮೇಲೆ ಭಾರ ಅಲ್ಲಾಂದ್ರೆ ಮುಂದೆ ಹಿಂದೆ ಕಾಲ್ ಇಟ್ಕೊಂಡು ನಿಂತ್ಕೊಂತೀವಿ. ಆಮೇಲೆ ಹಿಂದೆ ಬೆನ್ ಸಪೋರ್ಟ್ ತಗೊಳ್ತೀವಿ. ಈ ಚೇರ್ಸ್ ಇರುತ್ತಲ್ಲ, ಚೇರ್ಸ್ ಸಪೋರ್ಟ್ ತಗೊಂಡ್ರೆ ಬಾಡಿ ಸ್ಟಿಫ್ ಆಗಲ್ಲಿ ಇರುತ್ತೆ. ಕಂಬದ ಸಪೋರ್ಟ್, ಬೆನ್ನಿನ ಸಪೋರ್ಟ್. ಈಗ ಬಿಡಿ ಡಿಜಿಟಲ್ ಬಂದಿದೆ, ಇದು ಬಿಟ್ಬಿಡಿ. ಮುಂಚೆ ಎಲ್ಲ ಟಿಕೆಟ್ ತಗೊಂಡು ದುಡ್ಡು ತಗೊಂಡು ಕೊಡೋ ಸಂದರ್ಭಗಳಲ್ಲಿ ಮ್ಯಾಥಮೆಟಿಕ್ಸ್ ಎಲ್ಲ ಏನು ಚೆನ್ನಾಗಿತ್ತ ನಿಮ್ಗೆ? ಓ ಸರ್, ಮೈಂಡ್ ಸಖತ್ತಾಗಿ ಓಡ್ತಾ ಇತ್ತು. ಇವಾಗ್ಲೇ ಡಲ್ ಆಗಿದೆ ಸರ್. 100 ರೂಪಾಯಿ ಕೊಡ್ಲಿ, 500 ರೂಪಾಯಿ ಕೊಡ್ಲಿ, ಕರೆಕ್ಟ್ ಆಗಿ ಚಿಲ್ಲರೆ ಕೊಡ್ಬೇಕು. ಅದು ಕಾಯನಿಂದ ಹಿಡಿದು ಚಿಲ್ಲರೆ ಕೊಡ್ಬೇಕು. ಇವಾಗ ಏನಿಲ್ಲ ಸರ್, ಒಂದು ಸೀನಿಯರ್, ಒಂದ್ ನಾರ್ಮಲ್, ಒಂದು ಚೈಲ್ಡ್ ಅಂತ ಹೇಳ್ಬಿಟ್ರೆ ಮಾಮೂಲಿ ಅದ್ರಲ್ಲಿ ಹೊಡೆದ್ರೆ ಪ್ಲಸ್ ಆಗಿ ಅಮೌಂಟ್ ಬಂದ್ಬಿಡುತ್ತೆ. ಅವಾಗ ಒಂದ್ ಸೀನಿಯರ್, ಒಂದ್ ನಾರ್ಮಲ್, ಅದಕ್ಕೆ ಎಷ್ಟು ಕೊಡ್ಬೇಕು, ಇದಕ್ಕೆ ಎಷ್ಟು ಕೊಡ್ಬೇಕು, ಇದಕ್ಕೆ ಎಷ್ಟು ಕೊಡ್ಬೇಕು, ಎಲ್ಲ ಸೇರಿ ಎಷ್ಟಾಯ್ತು ಅನ್ನೋದ್ರಾಗೆ ಮುಂದ್ಗಡೆ ಹೋಗೋದು ಬಸ್. ಮುಂದ್ಗಡೆ ಹೋಗೋದಲ್ಲ ಸರ್, ಮೈಂಡ್ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇತ್ತು. 20 ರೂಪಾಯಿ ರೆಗ್ಯುಲರ್ ಟಿಕೆಟ್, ಸೀನಿಯರ್ಗೆ 18 ರೂಪಾಯಿ ಟಿಕೆಟ್, ಹಾಫ್ ಟಿಕೆಟ್ 12 ರೂಪಾಯಿ ಟಿಕೆಟ್, 23, 18, 12 ಕೂಡಿದ್ರೆ ಎಷ್ಟಾಯ್ತು? ಅಯ್ಯಯ್ಯಪ್ಪ, ಅಷ್ಟೆಲ್ಲ ಮಾಡಿ ಅದ್ರಲ್ಲಿ ಅವ್ರು ಕೊಟ್ಟರು ಚೇಂಜ್ ಎಷ್ಟು ಚೇಂಜ್ ಆಗುತ್ತಲ್ವಾ? ಈಗ ರೇಟ್ ಚೇಂಜ್ ಆಗುತ್ತೆ. ಈ ಸ್ಟೇಜ್ ಮುಗಿತು ಅಂದ್ರೆ ನೆಕ್ಸ್ಟ್ ರೇಟ್ ಕಡಿಮೆ ಕಡಿಮೆ. ಒಂದು ಜರ್ನಿಗೆ ಎಷ್ಟು ಸ್ಟೇಜ್ ಬರುತ್ತೆ? ಒಂದು 7, 8 ರೂಟ್ ಮೇಲೆ 12, 23 ಸ್ಟೇಜ್. ಹಿಂದಿನ ಕಾಲದಲ್ಲಿ ಒಂದು ಕತೆ ಇತ್ತು. ಈಗ ನಮ್ಮ ಯಾವ್ದೊಂದು ಹಳ್ಳಿನಲ್ಲೋ ಊರಲ್ಲೂ ಹೋಗ್ಬಿಟ್ಟು ಅಡ್ರೆಸ್ ಬೇಕು ಅಂದ್ರೆ ಪೋಸ್ಟ್ ಮ್ಯಾನ್ ಕೇಳ್ಬೇಕು. ಈಗ ನಿಮ್ಮನ್ನ ಕೇಳ್ಬೇಕು ರೂಟ್ ಅವಶ್ಯಕತೆ ಇಲ್ಲ ಸರ್, ಗೂಗಲ್ ಇದೆ ಈಗ. ಈಗೆಲ್ಲ ಹೇಳ್ತಿರೋದು. ಈಗ ನಿಮ್ಮನ್ನ ಕೇಳ್ಬಿಟ್ಟು ರೂಟ್ ಹೇಳ್ಬಿಡ್ತಾರೆ, ಈ ರೂಟ್ ಅವ್ರು ಹಿಂಗ್ ಹೋಗುತ್ತೆ ಅಂತ. ಈಗ ನಿಮ್ಗೂ ಈಸಿ ಆಗ್ಬಿಡುತ್ತಲ್ಲ ಗಾಡಿ ಓಡಿಸೋದಕ್ಕೆ. ಈ ರೂಟ್ ಅಲ್ಲಿ ಟ್ರಾಫಿಕ್ ಇರುತ್ತೆ, ಇಲ್ಲಿ ಟ್ರಾಫಿಕ್ ಇರುತ್ತೆ. ಎಷ್ಟು ಬಸ್ಗಳಿದೆ ಒಟ್ಟಿಗ BMTC? ನಮ್ಮಲ್ಲಿ ಈಗ ಆಲ್ರೆಡಿ 6,000, 7,000 ಮೇಲಿದೆ ಬಸ್. ಎಲೆಕ್ಟ್ರಿಕ್ ಸೇರ್ ಬಿಟ್ರೆ ಇವಿ ಗಾಡಿಗಳು ಬಂದು ಅದು ಕಾಂಟ್ರಾಕ್ಟ್ ಅವ್ರು ಸಪರೇಟ್. ನಮ್ಮ ಸಂಸ್ಥೆಯ ಗಾಡಿಗಳೇ 6,000-7,000 ಮೇಲೆ. ಮಹಿಳಾ ಉದ್ಯಮಿಗಳು ಎಷ್ಟು ಜನ ಇರಬಹುದು? ಈ ನಮ್ಮ ರನ್ನಿಂಗ್ ಸ್ಟಾಫ್ ಅಂತ ನಾವೇನ್ ಕರಿತೀವಿ, ಚಾಲಕ ನಿರ್ವಾಹಕರಲ್ಲಿ ನಿರ್ವಾಹಕರು 1-1.5 ಸಾವಿರ ಮೇಲಿದೆ. ಚಾಲಕರು ಒಬ್ರೇ ಇದಾರೆ ನಮ್ಮಲ್ಲಿ, ಲೇಡಿ ಡ್ರೈವರ್ ಒಬ್ರಿದ್ದಾರೆ. ಒಬ್ರಿದ್ರು, ಒಬ್ರು ಎತ್ತಾದ್ರು ಅವರು. ಈಗ ಪ್ರೇಮ ಅಂತ ಒಬ್ರಿದ್ದಾರೆ. ಮತ್ತೆ ಆಫೀಸ್ ಸ್ಟಾಫ್ ಇದೆಲ್ಲ ಒಳಗಡೆ ಟೆಕ್ನಿಕಲ್ ಸ್ಟಾಫ್, ಮೆಕ್ಯಾನಿಕ್ಸ್ ಅವರೆಲ್ಲ ಇದ್ದಾರೆ. ಲೇಡಿ ಸ್ಟಾಫ್ ಇದ್ದಾರೆ. ಈವನ್ ಅಧಿಕಾರಿಗಳು ಲೇಡೀಸ್ ಇದ್ದಾರೆ ನಮ್ಮಲ್ಲಿ. ಉನ್ನತ ಅಧಿಕಾರಿಗಳೆಲ್ಲ ಲೇಡೀಸ್ ಇದ್ದಾರೆ. ಮೊದಲು ನಮ್ಮಲ್ಲಿ ಮೇಡಮ್, MD ಮೇಡಮ್, ಸತ್ಯವತಿ ಮೇಡಮ್ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ರಲ್ವಾ? ತುಂಬಾ ಜನ. ಹೌದು, ಮಹಿಳಾ ಕಾರ್ಮಿಕರಿಗೆ ತುಂಬಾ ಇದೆ ಸರ್ ನಮ್ಮಲ್ಲಿ ಅನುಕೂಲಗಳಿದೆ. ಒಂದು ಮೆಡಿಕಲ್ ಫೆಸಿಲಿಟಿ ಇದೆ, ಮತ್ತೆ ರಜೆಗಳಿದೆ. ಶಿಶುಪಾಲನಾ ಅಂತ ಹೇಳ್ಬಿಟ್ಟು 6 ತಿಂಗಳು ಕೊಡ್ತಾರೆ ಸರ್. ನಮ್ಮ ಮಗು 18 ವರ್ಷ ತುಂಬವರೆಗೂ ನಾವು ಯಾವಾಗಾದ್ರೂ ನಮ್ಮ ಅದು ಸಮೇತ ಬಳಸ್ಕೊಳ್ಬಹುದು. ಶಿಶುಪಾಲನಾ ರಜಾ ಅಂತ 6 ತಿಂಗಳು ವಿತ್ ಸಂಬಳ ರಜಾ ಕೊಡ್ತಾರೆ. ಅದನ್ನ ಮಗು 18 ವರ್ಷ ಆಗೋದ್ರೊಳಗೆ ಯಾವತ್ತಾದ್ರೂ ಬಳಸ್ಕೊಳ್ಳಿ. ಶಿಫ್ಟ್ ಕಂಟಿನ್ಯೂ ಮಾಡ್ಕೋಬಹುದು, ನೀವು ಮಾಡ್ಬೋದು. ಜನರಲ್ ಶಿಫ್ಟ್ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದಾಗ 2 ಅವರ್ ಓಟಿ. ಶೆಡ್ಯೂಲ್ ಓಟಿ ಸರ್, ಅದು ಆ ಗಾಡಿಗೆ ಎಷ್ಟು ಓಟಿ ಬರುತ್ತೆ ಅಷ್ಟು. ಈಗ ಯಾರೋ ಬಂದಿಲ್ಲ ಕಂಡಕ್ಟರ್, ಅದು ಡಿಪ್ಲೇಸ್ಮೆಂಟ್ ನೀವೇ ಕಂಟಿನ್ಯೂ ಮಾಡೋದು. ನಾವು ಫ್ರೀ ಇದ್ರೆ ನಾವು ಮಾಡ್ಕೊಂಡ್ರೆ ನಮ್ಗೆ ಓಟಿ ಬಿಲ್ ಆಗುತ್ತೆ ಸರ್. ಮಾಡಿದೀವಿ ಸರ್, ಕಂಟಿನ್ಯೂಸ್ ಆಗಿ. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಮಾಡಿದೀವಿ. ಅಯ್ಯೋ ದೇವ್ರೆ, ಅನುಕೂಲಗಳು ನೋಡ್ಕೊಂಡು ಇವಾಗ ನಮಗೂ ಅವಶ್ಯಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಬೇಕಾದ್ರೆ ಮಾಡಿದೀವಿ. ಮತ್ತೆ ನಮ್ಮಲ್ಲಿ ಮೆಡಿಕಲ್ ರಜೆಗಳು ಬಂದಾಗ
ಸಾಮಾನ್ಯವಾಗಿ ಗೌರ್ಮೆಂಟ್ ಹಾಲಿಡೇಸ್ಗಳು, ಗೌರಿ ಹಬ್ಬ, ಗಣೇಶ ಸರ್, ಅದ್ರಲ್ಲಿ ನಮ್ಗೆ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮನೇಲೂ ಹಬ್ಬ ಇರುತ್ತೆ, ಸಡಗರ ಇರುತ್ತೆ. ನಮ್ದು GH ಗಳು ಹಾಕೊಂಡಿರ್ತೀವಿ, ಮೊದ್ಲೇ ಅಡ್ವಾನ್ಸ್ ಆಗಿ GH ಗಳು ಹಾಕೊಳ್ತೀವಿ. ನಮ್ಗೆ ಆಯ್ದ ರಜೆಗಳು ಅಂತ ಕೊಡ್ತಾರೆ. ಜನವರಿ ಫಸ್ಟ್ ಅಲ್ಲೇ ಕೊಟ್ಬಿಡ್ತಾರೆ. ಫಸ್ಟ್ ವರ್ಷ ಆರಂಭ ಆಗುವಾಗ ನಾವು ಎಲ್ಲಾ ರಜೆಗಳನ್ನ ಮೊದ್ಲೇ ಫಿಲ್ ಮಾಡಿ ಇಟ್ಬಿಡ್ಬೇಕು. ಅದನ್ನ ನಮ್ಗೆ ಅಂತ ರಿಸರ್ವ್ ಆಗಿ ಕೊಡ್ತಾರೆ. ಹೆಣ್ಮಕ್ಳು ಮನೇಲಿ ಹಬ್ಬ ಮಾಡ್ಕೊಳಕ್ಕೆ ಅಂತ ನಾವು ರಜಾ ಹಾಕೊಂತೀವಿ ನಾವು. ಬೇಡ ಅನ್ನೋ ಹಬ್ಬಗಳಿಗೆ ನಾವೇ ಬಂದು ಡ್ಯೂಟಿ ಮಾಡ್ಕೊಂತೀವಿ. ನಮ್ ಮನೆಗ್ ಬೇಕೇ ಬೇಕು ಈ ರಜಾ ಅನ್ನುವಾಗ ಮೊದ್ಲೇ ಹೇಳ್ಬಿಟ್ಟು ರಜಾ ಹಾಕೊಂಡ್ ಹೋಗ್ತೀವಿ ನಾವು. GH ಗಳು ಕೊಡ್ತಾರೆ. GH ಗಳಿಗೆ ಡಬಲ್ ಪೇಮೆಂಟ್ ಕೊಡ್ತಾರೆ ಸರ್. ಅಂದ್ರೆ ಒಂದು ಸಿಂಗಲ್ ಪೇಮೆಂಟ್ ಇರುತ್ತೆ, ಇನ್ನೊಂದು ಪೇಮೆಂಟ್ ಹೆಚ್ಚಿಗೆ ಕೊಡ್ತಾರೆ. ಡ್ಯೂಟಿ ಮಾಡಿದ್ರೆ ಹಬ್ಬಗಳಲ್ಲಿ ನಮ್ಗೆ ಸೆಲೆಕ್ಟ್ ಆದ ಡೇಟ್ ಗಳಿಗೆ ಮಾತ್ರ, ಸೆಲೆಕ್ಷನ್ ಆಗಿ ಬಂದಾಗ ಮಾಮೂಲಿ ಡೇಟ್ ಗಳಿಗಿಲ್ಲ. ಸೆಲೆಕ್ಟ್ ನೀವು ಮಾಡಿದ್ರೆ ಮಾಮೂಲಿ ಸಂಬಳ. ಇಲ್ಲಪ್ಪ ನಾನು ಡ್ಯೂಟಿ ಮಾಡ್ತೀನಿ ಅಂದ್ರೆ ಎಕ್ಸ್ಟ್ರಾ. ಬಸ್ ಕ್ಲೀನ್ ಗಳಲ್ಲಿ ಮಾಡ್ಕೊಳ್ಳೋ ಜವಾಬ್ದಾರಿ ನೀವು ನೋಡ್ಕೋಬೇಕು. ಅದನ್ನೆಲ್ಲ ನೋಡ್ಬೇಕು ಸರ್ ನಾವು. ಕ್ಲೀನಿಂಗ್ ಅಂತ ಬೇರೆ ಇದ್ದಾರೆ, ನಾವ್ ಒಂಚೂರು ಗೈಡ್ ಮಾಡ್ತೀವಿ. ನೀವು ಮಾಡ್ಬೇಕು. ಏನೋಣ ಇದೊಂಚೂರು ಕ್ಲೀನ್ ಮಾಡಿಲ್ವಲ್ಲೋ, ಇಲ್ಲಿ ಯಾಕೋ ಇದು ತೆಗ್ದಿಲ್ವಲ್ಲೋ ಅಂತ ಹುಡುಗರಿಗೆ ಹೇಳಿದ್ರೆ ಹುಡುಗರು ವಿಶ್ವಾಸದ ಮೇಲೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು. ಓ, ನೀವು ಬಸ್ ಹತ್ತಕ್ ಮುಂಚೆ ಇವೆಲ್ಲ ಮಾಡ್ಬೇಕು. ನೋಡ್ಕೋತಾರೆ ಡ್ರೈವರ್. ಕೆಲಸಕ್ಕೆ ಬಂದ ಕೂಡಲೇ ಏನೇನು ಕೆಲಸಗಳು ಮಾಡ್ಬೇಕು? ಫಸ್ಟ್ ಡಿಪೋ ಒಳಗ್ ಬಂದ ತಕ್ಷಣ ಅವರಲ್ಲಿ ನಮ್ದೊಂದು ಟ್ರಾಫಿಕ್ ಸಿಸ್ಟಮ್ ಅಂತ ಇದೆ. ಅವ್ರ ಹತ್ರ ಹೋಗಿ ನಾನು ಬಂದಿದ್ದೀನಿ ಅಂತ ಸೈನ್ ಅದೆಲ್ಲ ಹಾಕ್ಬಿಟ್ಟು ಒಳಗಡೆ ಹೋಗ್ಬೇಕು. ಟಿಕೆಟ್ ಸೆಕ್ಷನ್ ಅಲ್ಲಿ ಬ್ಯಾಗ್, ಮೆಷಿನ್ ಅದೆಲ್ಲ ಚೆಕ್ ರೋಲ್ಗಳು ಅದೆಲ್ಲ ನೋಡ್ಕೊಂಡು ನಮ್ಗೆ ಪತ್ರ ಕೊಡ್ತಾರೆ. ಒಂದು ಬೇರೆ ರೂಟ್ ಇದೆ, ಅದೇ ಡ್ರೈವರ್ ಒಂದು ಟೋಕನ್ ನಂಬರ್ ಕೊಡ್ತಾರೆ, ಕಂಡಕ್ಟರ್ ಒಂದು ಟೋಕನ್ ನಂಬರ್ ಕೊಡ್ತಾರೆ, ವೆಹಿಕಲ್ ನಂಬರ್ ಅದೆಲ್ಲ ಫುಲ್ ಫೀಡ್ ಮಾಡಿಸ್ಕೊಂಡು ಅದು ಓಕೆ ಆಯ್ತಾ, ಮಿಷನ್ ಚೆನ್ನಾಗಿದ್ಯಾ ಅಂತ ನೋಡ್ಕೊಂಡು 100% ಚಾರ್ಜಿಂಗ್ ಇದೆಯಾ ಅಂತ ನೋಡ್ಕೊಂಡು ಬರ್ಬೇಕು. ಎಷ್ಟು ಟ್ರಿಪ್ ಮಾಡ್ಬೇಕಾಗುತ್ತೆ ನೀವು ದಿನಕ್ಕೆ ಒಂದ್ಸರಿ? ಒಂದು 6 ಟ್ರಿಪ್ ಇರುತ್ತೆ. ಈ ಕಡೆಯಿಂದ 3, ಆ ಕಡೆಯಿಂದ 3 ವಾಪಸ್ ಹೋಗೋದು ಬರೋದು. ಓಹೋ, 3 ಸರಿ ಟೈಮ್ ಅಂತ ಇರುತ್ತಾ? ಕವರ್ ಆಗಲ್ಲ ಸರ್, ಫುಲ್ ಟ್ರಾಫಿಕ್ ಜಾಮ್. ಸ್ಟಾರ್ಟ್ ಟೈಮ್ಗೆ ಅಂದ್ರೆ ಬಿಫೋರ್ ಹೋಗಂಗಿಲ್ಲ. ಬಿಫೋರ್ ಹೋಗಂಗಿಲ್ಲ, ಲೇಟ್ ಆಗೋದ್ರು ಪರವಾಗಿಲ್ಲ. 10 ನಿಮಿಷ ಪರವಾಗಿಲ್ಲ ಸರ್, 10 ನಿಮಿಷ 15 ನಿಮಿಷ ಬಿಫೋರ್ ಹೋಗ್ಬೋದು. 20-25 ನಿಮಿಷದ ಮೇಲೆ ಹೋದ್ರೆ ಬಿಫೋರ್ ಸರ್. ಅದು ನಮ್ಮ ಸಾರಥಿ ಅದಕ್ಕೆ ಒಂದು ಮೆಮೊ ಕೊಟ್ಬಿಡ್ತಾರೆ ಸರ್, ಬಿಫೋರ್ ಬಂದಿರ್ತಾರೆ ಅಂತೇಳಿ. ಅದಕ್ಕೆ ನಮ್ಗೆ ಓವರ್ ಸ್ಪೀಡ್ ಬಂದಿದ್ದೀರಾ ಅಂತ. ಸ್ಪೀಡ್ ಬ್ರೇಕ್ಸ್ ಇದೆಯಲ್ವಾ? ಸ್ಪೀಡ್ ಬ್ರೇಕ್ ಇದೆ, ಬಟ್ ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ ಬೇಗ ಹೋಗ್ತೀವಿ ಅಷ್ಟೇ. ಅಂತ ಸಮಯದಲ್ಲಿ ಹುಷಾರಾಗಿ ನಿಂತಿದ್ದು ಸ್ಟಾಪ್ ಅಲ್ಲಿ ನಿಲ್ಸಿ. ಬೆಳಗ್ಗೆ 6 ಗಂಟೆಯಿಂದ 8 ಕಾಲ್ವರೆಗೂ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಸರ್. 8 ಕಾಲ್ 8:15 ಮೇಲೆ ಸ್ಟಾರ್ಟ್ ಪೀಕ್ ಅವರ್ ಟ್ರಾಫಿಕ್. ಅವಾಗ ಎಲ್ಲ ರೋಡ್ ಜಾಮ್ ಆಗುತ್ತೆ, ಅವಾಗ ಟೈಮ್ ಕವರ್ ಆಗಲ್ಲ. ಚರ್ಚೆಯನ್ನು ಮುಂದುವರಿಸ್ತೀನಿ ಬಹುರೂಪಿಯನ್ನ ಒಂದು ವಿರಾಮದ ನಂತರ.